ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಆ ಇಲಾಖೆ ಒಂದು ತಿದ್ದುಪಡಿ ಆದ್ರೆ ಯಾವುದೇ ಆರ್ಥಿಕ ಹೊರೆ ಆಗೋದಿಲ್ಲ. ಇಡೀ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮನ್ನು ಅತ್ಯಂತ ಇನ್ನಷ್ಟು ಕೂಡ ಗೌರವನ ಸಲ್ಲಿಸ್ತಾರೆ. ದಯಮಾಡಿ ವೃಂದ ನೇಮಕಾತಿ ನಿಯಮಗಳ ಬಗ್ಗೆ ತಾವು ಕೂಡ ಹಿಂದೆ ಭರವಸೆ ಕೊಟ್ಟಿದ್ದೀರಾ, ಜಾರಿಗೆ ಬಂದಿಲ್ಲ, ಲೀಗಲ್ ಒಪಿನಿಯನ್ ಎಲ್ಲದೂ ಕೂಡ ಬಂದಿದೆ. ಆ ಕೆಲಸವನ್ನ ತಾವು ಮಾಡಿಕೊಟ್ರೆ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮಗೆ ಚಿರಋಣಿಯಾಗಿರ್ತಾರೆ. ಸುಮಾರು 80,000 ಶಿಕ್ಷಕರ ಒಂದು ಬದುಕಿಗೆ ಅನುಕೂಲ ಆಗ್ತದೆ. 4 ವರ್ಷಗಳಿಂದ ಅವರಿಗೆ ಮುಂಬಡ್ತಿಗಳ ಆಗಿಲ್ಲ. ಅನೇಕ ಜನ ಶಿಕ್ಷಕರು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಈ ಕೆಲಸವನ್ನು ತಾವು ಮಾಡಿಕೊಡಬೇಕು. ಯಾವುದೇ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಆಗೋದಿಲ್ಲ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ರೆ ಈ ಕೆಲಸ ಆಗ್ತದೆ. ಈ ಕೆಲಸವನ್ನು ತಾವು ಮಾಡಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನ ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸರ್. ಇದ್ರ ಜೊತೆ ಸರ್ ಇನ್ನೊಂದು ಮೇಜರ್ ಡಿಮ್ಯಾಂಡ್ ಇದೆ ಸರ್. ಇತ್ತೀಚೆಗೆ ಹೆಚ್ಚುವರಿ ಶಿಕ್ಷಕರನ್ನುವಂತದ್ದಿದೆ. ಶಿಕ್ಷಕರ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಬೇರೆ ಬೇರೆ ಕಡೆ ಶಿಫ್ಟ್ ಅನ್ನ ಮಾಡ್ತಾ ಇರ್ತಾರೆ ಸರ್. ನಮ್ಗೆ ಶಿಫ್ಟ್ ಮಾಡಿ ಸರ್, ಆದ್ರೆ ಈ ಸಿಎಂಆರ್ ಆಗದೆ ಇರುವಂತ ಕಾರಣಕ್ಕಾಗಿ ಆ ಹುದ್ದೆಗಳನ್ನ ಪ್ರಮೋಷನ್ ಕೊಟ್ಟರೆ ಖಾಲಿ ಆಗ್ತಾ ಇತ್ತು. ಅದು 4 ವರ್ಷದಿಂದ ಇಲ್ಲೇ ಇರೋದ್ರಿಂದ ಬಹಳಷ್ಟು ಜನ ಮಹಿಳಾ ಶಿಕ್ಷಕರು 4 ವರ್ಷ 5 ವರ್ಷ ರಿಟೈರ್ಮೆಂಟ್ ಹತ್ರ ಇದೆ. ಹೆಲ್ತ್ ಸಮಸ್ಯೆ ಇದೆ, ಮಕ್ಕಳ ಸಮಸ್ಯೆ ಇದೆ, 100 ಕಿಲೋಮೀಟರ್ ದೂರ ಹೋಗ್ತಾರೆ. ಅವರಿಂದ ಕ್ವಾಲಿಟಿ ಎಜುಕೇಶನ್ ಅನ್ನ ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಲೀಡ್ ಶಿಫ್ಟ್ ಅನ್ನ ಮಾಡಿ ಜಿಪಿಟಿ ಹುದ್ದೆಗಳನ್ನ ಗುರುತಿಸಿ ವಿದಿನ್ ತಾಲೂಕಿನಲ್ಲಿ ಅವ್ರಿಗೆ ಅಕಾಮಿಡೇಷನ್ ಮಾಡಿಕೊಳ್ಳಿ ಅನ್ನುವಂತ ಒಂದು ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇನೆ ಸರ್. ಇಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ಇಟ್ಕೊಂಡು ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಸರ್. ನಾವು ತುಂಬಾ ಡಿಮ್ಯಾಂಡ್ಸ್ ಗಳಿದೆ. ನಾನು ತುಂಬಾ ಹೇಳಲಿಕ್ಕೆ ಹೋದ್ರೆ ತಮಗೆ ಕೂಡ ಬೇಸರ ಆಗ್ತದೆ ಸರ್. ತಮ್ಮ ಸಮಸ್ಯೆ ಕೂಡ ನಮಗೆ ಗೊತ್ತಿದೆ. ನಾವೆಲ್ಲ ಸರ್ಕಾರಿ ನೌಕರಿದ್ದೇವೆ. ಸರ್ಕಾರ ಜನಪರ ಯೋಜನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಹೊರೆಗಳಿರುವ ಸಂದರ್ಭದಲ್ಲಿ ನಮ್ಮ ಇತಿಮಿತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತಿನ ಜನಸಾಮಾನ್ಯರ ಸಮಸ್ಯೆ ನಮ್ಮ ಸಮಸ್ಯೆಗಳು ಅಂತ ಹೇಳಿ ಅರ್ಥ ಮಾಡಿಕೊಂಡು ಇಷ್ಟು ಸಮಸ್ಯೆಗಳನ್ನ ತಮ್ಮ ಗಮನ ಸೆಳೆಯುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಆರ್ಥಿಕ ಹೊರೆಗಳಾಗುವಂತದ್ದಲ್ಲ. ಇವೆಲ್ಲ ಕೂಡ ನೌಕರರ ಅನುಕೂಲಕ್ಕಾಗಿ ಆಗುವಂತದ್ದನ್ನುವಂಥದ್ದನ್ನ ಹೇಳ್ತಾ ಮೇಜರ್ ಆಗಿ ನಮ್ಮ NPS ಬಗ್ಗೆ ಕೂಡ ತಾವು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀರಾ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ತಮ್ಮ ಗಮನ ಸೆಳೆಯುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟು ಪ್ರಮುಖವಾಗಿರುವಂತಹ ವಿಚಾರವನ್ನ ತಮ್ಮ ಗಮನಕ್ಕೆ ಹೇಳ್ತಾ ವಿಶೇಷವಾಗಿ ಸರ್ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾನು 6ನೇ ವರ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಹಿಂದೆ ಕೂಡ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವಂತ ಕಾರ್ಯಕ್ರಮ ಇರಲಿಲ್ಲ. ನಾನು ಅಧ್ಯಕ್ಷನಾದ್ಮೇಲೆ